ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಬಿಗ್ ಸೀಕ್ರೆಟ್ ತೆಗೆದ ಕಮಲ ಪಡೆ ಕೈಪಾಳ್ಯ ಸಿಡಿದೆದ್ದಿದ್ಯಾಕೆ? ಕೌಂಟರ್ ಕೊಟ್ಟಂತಹ ಕಾಂಗ್ರೆಸ್ ಕೆಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಲಿಂಕೇ ಸಿಗ್ತಾ ಇಲ್ವಾ? ಏನದು ಹಾಗಾದ್ರೆ? ರಾತ್ರೋರಾತ್ರಿ ನಡೆದಂತಹ ಘಟನೆ ಒಂದು ಕಡೆ ಕುತೂಹಲ, ಮತ್ತೊಂದು ಕಡೆ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಎಲ್ಲರ ರಹಸ್ಯ ಬಯಲು ಮಾಡ್ತೀನಿ, ಭ್ರಷ್ಟಾಚಾರಿಗಳು ಅಂತ ಗುಡುಗುವಂಥ ಯತ್ನಾಳ್ ಗುಟ್ಟನ್ನೇ ರಟ್ಟು ಮಾಡಿದ ಪ್ರಮುಖ ನಾಯಕ, ಒಬ್ಬ ಪ್ರಭಾವಿ ನಾಯಕ ತನ್ನ ತಂಟೆಗೆ ಬಂದಿದ್ದಕ್ಕೆ ಯತ್ನಾಳ್ ರಹಸ್ಯ ಎಲ್ಲ ಹೊರಗಿಡ್ತೀನಿ ನೋಡಿ ಅಂತ ಯತ್ನಾಳ್ ವಿರುದ್ಧ ವಾಚಾಮಗೋಚರವಾಗಿ ವಾಗ್ದಾಳಿ ನಡೆಸಿರೋದು ಬೇರೆ ಯಾರು ಅಲ್ಲ, GT ದೇವೇಗೌಡರು. ಯತ್ನಾಳ್ ಆಸ್ತಿ ಸೀಕ್ರೆಟನ್ನು ಹೊರಗಿಟ್ಟು ಗುಡುಗಿದ್ದಾರೆ. ಒನ್ ಬೈ ಒನ್ ಎರಡು ಸುದ್ದಿನ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಬಿಜೆಪಿ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ ಇತ್ತೀಚೆಗೆ ಹಲವು ಕಾರಣಗಳಿಂದ ಮುನಿಸ್ಕೊಂಡಿದೆ. ಒಂದು CT ರವಿ ವರ್ಸಸ್ ಹೆಬ್ಬಾಳ್ಕರ್ ಕೇಸ್ ಆಯಿತು. ಆ ಕೇಸ್ನಲ್ಲಿ ನೋಡಿದ್ದೀವಿ ನಾವು. ಈಗ CT ರವಿ ಅವರು ಹೇಳಿದ್ದಾರೆ ಆ ಶಬ್ದವನ್ನು ಅಂತ CID FSL ಖಚಿತಪಡಿಸ್ಕೊಂಡಿದೆ ಅಂತ ಮೂಲಗಳು ಹೇಳ್ತಾ ಇದ್ದಾವೆ. ಕೋರ್ಟ್ಗೆ ಹೋಗಿ ಏನಾದರೂ ಸರಿ CT ರವಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕೆಲವರಂತೂ ಪ್ರತಿಷ್ಠೆಯಾಗಿ ತಗೊಂಡು ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಜಿದ್ದಾಜಿದ್ದಿದೆ CT ರವಿ ಮತ್ತು ಕೈ ನಾಯಕರ ನಡುವೆ, ಅದರಲ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರದಲ್ಲಿ. ಅಷ್ಟೇ ಅಲ್ಲ, ಈಗ ಮತ್ತೊಂದು ಪ್ರಮುಖ ವಿಷಯ, ಹೊಸದೊಂದು ತಿರುವನ್ನು ಪಡ್ಕೊಂಡಿರೋದು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಿನ ಅಪಘಾತದ ಕೇಸ್. ನಿನ್ನೆ ಅಷ್ಟೇ ಚಲುವಾದಿ ನಾರಾಯಣ ಸ್ವಾಮಿ ಅವರು ಬಂದು ಸ್ಫೋಟಕ ಬಾಂಬನ್ನು ಸಿಡಿಸಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ ಏನದು ರಾತ್ರೋರಾತ್ರಿ ಕಾರ್ಯಾಚರಣೆ ಅನ್ನುವ ಸೀಕ್ರೆಟನ್ನು ಸಿಡಿಸಿದ್ರು. ಆ ವಿಚಾರದಲ್ಲಿ ಕೆಲವು ಲಿಂಕೇ ಸಿಗ್ತಿಲ್ವಾ ಕಾಂಗ್ರೆಸ್ಗೆ ಆನ್ಸರ್ ಮಾಡೋದಿಕ್ಕೆ ಅನ್ನೋದು ವಿಷಯ. ಈಗ ನಿಜಕ್ಕೂ ಇದು ಇನ್ವೆಸ್ಟಿಗೇಷನ್ಗೆ ಒಳಪಡಿಸಬೇಕಾದದ್ದ ದೊಡ್ಡದೊಂದು ಸೀಕ್ರೆಟನ್ನು ಮುಚ್ಚಿಡಲಾಗಿದೆಯಾ? ಚಲುವಾದಿ ನಾರಾಯಣ ಸ್ವಾಮಿ ಅವರು ಏನು ಹೇಳಿದ್ರು, ಈ ಕಾಂಗ್ರೆಸ್ ಕೊಡ್ತಿರೋ ಉತ್ತರ ಏನು, ಎರಡನ್ನೂ ನೋಡೋಣ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಅವರು ಮಿನಿಸ್ಟರು, ಅವ್ರಿಗೊಂದು TP ಇರುತ್ತೆ, ಅದ್ರ ಪ್ರಕಾರ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಇನ್ಫಾರ್ಮೇಷನ್ ಇರುತ್ತೆ, ಸರ್ಕಾರಿ ಕಾರನ್ನು ಕೊಡಲಾಗಿರುತ್ತೆ, ಎಸ್ಕಾರ್ಟ್ ಇರುತ್ತೆ. ಇದೆಲ್ಲ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರು ತನ್ನ ಸ್ವಂತ ಕಪ್ಪು ಕಾರಲ್ಲಿ ರಾತ್ರೋರಾತ್ರಿ ಅಂದರೆ ಅರ್ಲಿ ಮಾರ್ನಿಂಗೇನೋ ಹೊರಟಿದ್ರು ಅಥವಾ ಮಧ್ಯರಾತ್ರಿನೇ ಹೊರಟಿದ್ರು ಅವರು. ಬೆಳಗ್ಗೆ ಒಟ್ಟಿನಲ್ಲಿ ನಸುಕಿನ ಜಾವನೇ ಘಟನೆ ಎಲ್ಲ ಆಗುತ್ತಲ್ಲ, ತಕ್ಷಣ ಬಂದ ಸುದ್ದಿ ನಾಯಿ ಅಡ್ಡ ಬಂತು, ತಪ್ಸೋಕೆ ಹೋಗಿ ಕಾರು ಮರಕ್ಕೆ ಗುದ್ದತ್ತೆ ಅಂತ. ಆಮೇಲೆ ಯಾರೋ ಹಿಂದಿಂದ ಹಿಟ್ ಆ್ಯಂಡ್ ರನ್, ಯಾರೋ ಉದ್ದೇಶಪೂರ್ವಕವಾಗಿ ಮಾಡಿದ್ರ, ಯಾರೋ ಟಾರ್ಗೆಟ್ ಮಾಡಿದ್ರ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ, ಗುದ್ದೋಡಿದವ್ರು ಯಾರು ಅನ್ನುವಂಥ ಸುದ್ದಿ ಬಂತು. ಆಮೇಲೆ ಡ್ರೈವರ್ ನಿದ್ದೆಯ ಮಂಪರ್ನಲ್ಲಿದ್ದ ಅನ್ನುವಂಥ ಸುದ್ದಿ ಬಂತಲ್ವಾ. ಚಲುವಾದಿ ನಾರಾಯಣ ಸ್ವಾಮಿ ಅವರು ಪರಿಷತ್ ಪ್ರತಿಪಕ್ಷ ನಾಯಕರು ಬಿಗ್ ಟ್ವಿಸ್ಟ್ ಕೊಟ್ಟರು. BJP ಒಂದು ಬಿಗ್ ಟ್ವಿಸ್ಟ್ ಕೊಡ್ತು ಈ ಕೇಸ್ಗೆ. ಸಿಕ್ಕಾಪಟ್ಟೆ ಬಂಡಲ್ ಗಟ್ಟಲೆ ದುಡ್ಡು ಸಾಗಿಸ್ತಾ ಇದ್ರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್. ಅವ್ರಿಗೆ ಮಾಹಿತಿ ಬಂದಿದೆಯಂತೆ, ಎಲ್ಲೋ ಬೇರೆ ಬೇರೆ ಕಡೆಯಿಂದ ಮಾಹಿತಿ ಬರ್ತಿದೆಯಂತೆ, ಇನ್ವೆಸ್ಟಿಗೇಷನ್ ಆಗಬೇಕು ಈ ಕೇಸಲ್ಲಿ ಅಂತ ಹೇಳ್ತಿದ್ದಾರೆ. ಇಷ್ಟೆಲ್ಲ ದುಡ್ಡಿದ್ದ ಕಾರ್ ಆಗಿದ್ದಕ್ಕೆ ಪೊಲೀಸರು ಹೆಂಗ್ ಕಳ್ಳಾಟ ಮಾಡಿದ್ದಾರೆ ಆಕ್ಸಿಡೆಂಟ್ ಆದ್ಮೇಲೆ ಅಂತ ಅವರು ಆರೋಪ ಮಾಡಿದ್ದು. ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕಾರು ಆಕ್ಸಿಡೆಂಟ್ ಆಯಿತು. ಜನ ಎಲ್ಲ ಹೇಳ್ತಾರೆ ಆ ಗಾಡಿ ಆಗಿದ ತಕ್ಷಣ ಗಾಜುಗಳೆಲ್ಲ ಒಡೆದೋದ್ವು, ಅದನ್ನ ಬಟ್ಟೆ ಹಾಕಿ ಮುಚ್ಚಲಾಗಿದೆ. ಯಾಕೆ ಮುಚ್ಚಿದ್ರಿ? ಅದರಿಂದ ಹೊರಗಡೆ ಅವ್ರನ್ನ ತೆಗೆದ ಮೇಲೆ ಇಮಿಡಿಯೇಟ್ಲಿ ಯಾಕೆ ಲಿಫ್ಟ್ ಮಾಡಿದ್ರಿ? ಕೋಟ್ಯಾಂತರ ರೂಪಾಯಿ ಅದರಲ್ಲಿ ಸಾಗಣೆ ಮಾಡ್ತಾ ಇದ್ರು ಅಂತೇಳಿ ಜನ ಮಾತಾಡ್ತಾ ಇದ್ದಾರೆ. ಈಗ ಉತ್ತರ ಕೊಡಬೇಕಲ್ಲ ಸರ್ಕಾರ, ಯಾಕೆ ಬಾಯಿ ಮುಚ್ಚಿಕೊಳ್ತಿದ್ದೀರಿ? ಇನ್ವೆಸ್ಟಿಗೇಷನ್ ಯಾರು ಮಾಡ್ತಿದ್ದಾರೆ? FIR ಯಾರು ಮಾಡಿಸಿದ್ರಿ? ಡ್ರೈವರು ಮೊದಲು ಹೇಳಿದ್ದು ನೀವು ನಾಯಿ ಅಡ್ಡ ಬಂತು, ಎರಡನೇ ಸಾರಿ ಹೇಳಿದ್ರಿ ಯಾವುದೋ ಗಾಡಿ ಹಿಟ್ ಅಂಡ್ ರನ್ ಆಯಿತು, ಮೂರನೇ ಸಾರಿ ಹೇಳಿದ್ರಿ ಡ್ರೈವರ್ಗೆ ನಿದ್ದೆ ಬಂದಿತ್ತು. ನೀವು ಯಾಕೆ ಇದು ಟೂರ್ ಪ್ರೋಗ್ರಾಮ್ ಹಾಕಿ ಹೋಗ್ಲಿಲ್ಲ? ಮಂತ್ರಿ ಅಲ್ವಾ ನೀವು? ಲೆಕ್ಕ ಇದೆಯಲ್ಲ ನಿಮಗೆ. ಪ್ರೈವೇಟ್ ಕಾರಲ್ಲಿ ಹೋದ್ರಿ, ಸರ್ಕಾರಿ ಕಾರ್ ಬಿಟ್ರಿ, ಅಲ್ಲಿಂದ ಏನ್ ಮಾಡಿದ್ರಿ? ಗನ್ ಮೇನೆ ತಗೊಳ್ಳಿಲ್ಲ, ಆಗಿದ್ಮೇಲೆ ಎಸ್ಕಾರ್ಟ್ ಯಾಕೆ ತಗೊಳ್ಳಿಲ್ಲ? ಜವಾಬ್ದಾರಿ ಜಾಗದಲ್ಲಿರೋರು ಏನಾದರೂ ಮಾಡಿದಾಗ ಅನುಮಾನಗಳ ಹುತ್ತ ಬೆಳೀತಕ್ಕಂಥದ್ದು ಸಹಜ ಇದೆ. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗಿದೆ. ಕೊಡ್ಲಿಲ್ಲ ಅಂತಂದ್ರೆ ಇದು ಯಾರು ಅನುಮಾನಗಳನ್ನು ಪಡ್ತಾ ಇದ್ದಾರೆ, ಇದು ಸತ್ಯ ಆಗುತ್ತೆ, ಇನ್ವೆಸ್ಟಿಗೇಷನ್ ಆಗ್ಬೇಕು. ಆದರೆ ನಿಮ್ಮ ಸ್ಥಾನಕ್ಕೆ ಗೌರವ ತರೋ ರೀತಿಯಲ್ಲೂ ನೀವು ನಡ್ಕೊಳ್ತಿಲ್ಲ. ಇಷ್ಟು ಕೀಳಮಟ್ಟಕ್ಕೆ ಇಳಿದಿದ್ದೀರಾ.
ಏನು ಪರ್ಸ್ನಲ್ ಲೈಫ್ ಇರಲ್ವಾ? ಗೌರ್ಮೆಂಟ್ ಕಾರ್ ಕೊಟ್ಟಿದೆ ಅಂತ ಅದರಲ್ಲೇ ಹೋಗ್ಬೇಕಾ? ಪರ್ಸ್ನಲ್ ಲೈಫು, ಪರ್ಸ್ನಲ್ ಕೆಲಸ. ಅವ್ರು ದೇವಸ್ಥಾನಕ್ಕೆ ಹೊರಟಿದ್ರು, ದೇವಸ್ಥಾನಕ್ಕೆ ಹೊರಟಾಗ ಯಾರೋ ಟಿ ಪಿ ಹಾಕ್ಕೊಂಡು ಹೋಗ್ತಾರಾ? ಫ್ಯಾಮಿಲಿ ಜೊತೆ ಹೊರಟಿದ್ರು ಅಂತೆಲ್ಲ ತಿರುಗೇಟ್ ಕೊಟ್ಟಿದ್ದಾರೆ. ಬಟ್ ಕಾರನ್ನು ತಕ್ಷಣ ಅಲ್ಲಿಂದ ಲಿಫ್ಟ್ ಮಾಡಲಾಗಿದೆ ಅಂತ BJP ಮಾಡ್ತಿರುವ ಆರೋಪ. ಸೊ ಅದನ್ನು ಮಹಜರು ಪ್ರಕ್ರಿಯೆಗೆ ಒಳಪಡಿಸಿದ್ರಾ ಇಲ್ವಾ? ಯಾವ ರೀತಿ ಪೊಲೀಸರು ಆ ಘಟನೆಯಲ್ಲಿ ನಡೆದುಕೊಂಡ್ರು? ಇದ್ರ ಬಗ್ಗೆ ಕಾಂಗ್ರೆಸ್ಗೆ ಆನ್ಸರ್ ಮಾಡೋದಕ್ಕೆ ಲಿಂಕ್ ಸಿಗ್ತಿಲ್ವಾ? BJP ಇಷ್ಟು ಗಂಭೀರವಾದ ಆರೋಪ ಮಾಡ್ತಾ ಇದೆ ಅಂದ್ರೆ ಅದೊಂದು ಆಕ್ಸಿಡೆಂಟ್ ಕೇಸಲ್ಲಿ ಸಾಮಾನ್ಯವಾಗಿ ಪಕ್ಷಾತೀತವಾಗಿ ಅನುಕಂಪ ತೋರಿಸ್ತಾರೆ. ಬೆನ್ನು ಮೂಳೆ ಮುರಿದು ಮಲಗಿದ್ದಾರೆ ಅವರು ಹಾಸ್ಪಿಟ್ಲಲ್ಲಿ. ನಿನ್ನೆ ಅಷ್ಟೇ CM DCM ಎಲ್ಲ ಹೋಗಿ ನೋಡ್ಕೊಂಡು ಬಂದರು. ಇಂಥ ಟೈಮಲ್ಲಿ ಪಕ್ಷಾತೀತವಾಗಿ ಒಂದು ಅನುಕಂಪದ ಮಾತು ಬರುತ್ತೆ. ಆದರೆ ಅದನ್ನು ಹೊರತುಪಡಿಸಿ ಅಲ್ಲೊಂದು ದೊಡ್ಡ ಸಂಚನ್ನು ರೂಪಿಸಲಾಗಿತ್ತು, ಕಂತೆ ದುಡ್ಡು ಸಾಗಿಸ್ತಿದ್ರು ಅನ್ನೋ ಆರೋಪ ಮಾಡ್ತಾರೆ ಅಂದರೆ ಅದು ನಗೆ ಪಾಟಲಿಗೆ ಈಡಾಗತ್ತೆ. ಏನೂ ಸಾಕ್ಷಿ ಇಲ್ಲದೆ ಮಾತಾಡೋದಕ್ಕೆ ಹೋದರೆ. BJPಗೆ ಹಾಗಾದ್ರೆ ಅಂಥ ಸಾಕ್ಷಿ ಇದೆಯಾ? ಇದ್ರೆ ಯಾಕೆ ಅದನ್ನು ತನಿಖಾಧಿಕಾರಿಗಳಿಗೆ ತಗೊಂಡು ಹೋಗಿ ಕೊಡ್ತಿಲ್ಲ? ಇದೆಲ್ಲ ಕುತೂಹಲಕ್ಕೆ ಕಾರಣ ಆಗಿದೆ. ಕಾರನ್ನು ಅಷ್ಟು ಸೀಕ್ರೆಟ್ ಆಗಲ್ಲ, ಆಕ್ಸಿಡೆಂಟ್ ಆದ ಬಳಿಕ ಎಲ್ಲ ತೆರವು ಮಾಡಿಬಿಟ್ರು ಪೊಲೀಸರು. ಡ್ರೈವರನ್ನು ಹುಡ್ಕೊಂಡು ಕರ್ಕೊಂಡು ಬನ್ನಿ ಮೊದಲು ಅಂತ ಹೇಳ್ತಾ ಇದ್ದಾರೆ. ನೋಡಬೇಕು. ಇತ್ತ GT ದೇವೇಗೌಡರು ಯತ್ನಾಳ್ ಅವ್ರಿಗೆ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ. ಯತ್ನಾಳ್ ಅವರು ಸಾಮಾನ್ಯವಾಗಿ ಇವ್ರಿಗೆ ಅಂತ ಸದಾ ವಾಗ್ಬಾಣಗಳನ್ನು ಬಿಡ್ತಾನೆ ಇರ್ತಾರೆ. ಬಹಳ ಹರಿತವಾಗಿರ್ತವೆ ಅವ್ರ ಮಾತುಗಳು. ಸಿಕ್ಕಾಪಟ್ಟೆ ಗಂಭೀರ ಸ್ವರೂಪದ ಆರೋಪಗಳಿರ್ತವೆ. ಅದರಲ್ಲೂ ತನ್ನದೇ ಪಕ್ಷದ ವಿರುದ್ಧ ಹೆಚ್ಚು ನಾಲಿಗೆ ಹರಿಬಿಟ್ಟು ಸುದ್ದಿಯಲ್ಲಿದ್ದಾರೆ. ಈಗ ಅದು ಕಾಂಟ್ರವರ್ಸಿ ಆಗಿ ಡೆಲ್ಲಿ ಹೈಕಮಾಂಡ್ ತನಕನೂ ಹೋಗಿ ಜಟಾಪಟಿ ತೀವ್ರ ಸ್ವರೂಪ ಪಡ್ಕೊಂಡಿದೆ. GT ದೇವೇಗೌಡರ ವಿರುದ್ಧನೂ ಕೂಡ ಆರೋಪ ಮಾಡಿದ್ರು ಮೊನ್ನೆ ಮೂಡಾ ಕೇಸ್ನ ಬಗ್ಗೆ. ಅವ್ರ ವಿರುದ್ಧ ಈಗ ಆರೋಪನೂ ಕೇಳಿ ಬಂದಿದೆ, ದಾಖಲೆನೂ ಬಿಟ್ಟಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರೆಲ್ಲ. ಸೊ ಅದೇ ಟೈಮಲ್ಲಿ ಯತ್ನಾಳ್ ಅವರು ಮಾತಾಡಿದ್ರು. ಈಗ GT ದೇವೇಗೌಡರು ತನ್ನ ತಂಟೆಗೆ ಬಂದಿದ್ದಾರೆ. ಯತ್ನಾಳು ಅವರ ಹಿನ್ನೆಲೆ ಏನು, ಅವ್ರಿಗೆ ಏನಾಗಿದ್ದಾರೆ, ಅವ್ರು MLA ಆದಾಗ ಎಷ್ಟು ಆಸ್ತಿ ಇತ್ತು, ಈಗ ಎಷ್ಟು ಆಸ್ತಿ ಮಾಡ್ಕೊಂಡಿದ್ದಾರೆ, ಯಾರಿಗೂ ಗೊತ್ತಿಲ್ಲ ಅಂದ್ಕೊಂಡ್ರ ಯತ್ನಾಳ್ ಅವರ ಬಂಡವಾಳ? ಯತ್ನಾಳ್ ಅವ್ರು ಏನೇನು ಮಾಡಿದ್ದಾರೆ ಗೊತ್ತಿಲ್ಲ ಅಂದ್ಕೊಂಡ್ರ ಅಂತ ಯತ್ನಾಳ್ ಜಾತಕ ಇಡ್ತೀನಿ ನೋಡಿ ಅಂತ ತೀವ್ರ ವಾಗ್ದಾಳಿಯನ್ನು ನಡೆಸಿರೋದು. ಯತ್ನಾಳ್ ಅವರು ಹೇಳ್ತಾರೆ ಈ ಮೂಢ ಹಗರಣದಲ್ಲಿ ತಾವು ಇದ್ದೀರಾ? ನೋಡಪ್ಪ, ಯತ್ನಾಳ್ ಅವರು ಕೇಂದ್ರದ ಸಚಿವರಾಗಿದ್ದವರು. ಭಾಳ ಬುದ್ಧಿವಂತರು, ಅಷ್ಟೇ ಶಕ್ತಿಯುತವಾಗಿದ್ದಾರೆ. ಅವರು ಒಂದು ಸಾರಿ ಯೋಚನೆ ಮಾಡ್ಕೋಬೇಕು. ಅವ್ರು ಯಾವ ಸ್ಥಿತಿಲಿ ಎಷ್ಟು ಅವ್ರ ಹತ್ರ ಹಣಕಾಸಿನ ವ್ಯವಹಾರ ಇತ್ತು, ಇವತ್ತು ಎಷ್ಟಿದೆ ಅವ್ರಿಗೆ ಸ್ವಲ್ಪ ಒಂದು ಮಾಹಿತಿ ಕೊಟ್ಟರೆ. GT ದೇವೇಗೌಡಂದು ಏನಿದೆ, GT ದೇವೇಗೌಡ ರಾಜಕೀಯ ಪ್ರವೇಶ ಮಾಡಿದಾಗ ಏನಿತ್ತು, ಇವತ್ತು GT ದೇವೇಗೌಡ ಎಷ್ಟು ಸಂಪಾದನೆ ಮಾಡೋಣ ಅಂದರೆ ನಮ್ಮಿಬ್ಬರದನ್ನೇ ಅವ್ರು ಚರ್ಚೆ ಕೊಟ್ಬಿಡ್ಲಿ. ಹೌದು, ನಾನು ರಾಜಕೀಯ ಪ್ರವೇಶ ಮಾಡಿದ್ಮೇಲೆ ನಾನೇನು ಸಂಪಾದನೆ ಮಾಡಿದ್ದೀನಿ ಅನ್ನೋದನ್ನು ಅವ್ರು ಕೊಡಲಿ. ಇವ್ರು ಮಾಡೋರಲ್ಲ, ಈಗ ಎಲ್ಲ ಸಮರ್ಥವಾಗಿದ್ದಾರಲ್ಲ, ಈಗ ಅವ್ರದ್ದು ಏನಿದೆ ಅನ್ನೋದನ್ನು ಚರ್ಚೆ ಕೊಡಲಿವೆ. ಸತ್ಯವಂತರಾದರೆ ಅವರು, ನಾನು ಸತ್ಯವಂತ, ನಾನು ಪಾಲ್ದಾರ ಅಲ್ಲ, ಪಾಲ್ದಾರ ಅಂತ ಸಾಬೀತು ಮಾಡಿಬಿಟ್ರೆ ಇವತ್ತೇ ರಾಜೀನಾಮೆ ಕೊಡ್ತೀನಿ. ಬಾಯಿಗೆ ಬಂದಂಗೆ ಮಾತಾಡ್ಕೊಂಡು ಬೇರೆಯವ್ರ ಜೊತೆ ಮಾತಾಡುವಂಗೆ ಅವ್ರು ನನ್ನ ಜೊತೆ ಮಾತಾಡಬಾರ್ದು. ಎಲ್ರಿಗೂ ಮಾತಾಡಬೇಡಿ ನೀವು. ನೀ MLA ಆಗಿ ಮುಂಚೆ ಏನಿತ್ತು, ಇವತ್ತು ನಿಮ್ದು ಎಷ್ಟಿದೆ ಆಸ್ತಿ, ಹೆಂಗೆ ಬಂತು ಹೇಳಿ ನೋಡೋಣ. ನಾನು ನೋಡ್ಕೊಳ್ಳಿ. ನಾನು ಮಂತ್ರಿಯಾಗಿದ್ದೀನಿ, ನಾನು ಭಾಳ ವರ್ಷ 50 ವರ್ಷ ರಾಜಕಾರಣ ಮಾಡಿದ್ದೀನಿ. ನಂದೇನಿದೆ ತೆಗೆದುಬಿಡ್ಲಿ, ಮಾಹಿತಿ ತಗೊಳ್ಳಿ. ನಾನು ಎಷ್ಟು ದುಡ್ಡು ಮಾಡಿದ್ದೀನಿ, ಯಾರ್ದು ಹೊಡೆದಿದ್ದೀನಿ, ಯಾತೋ ಲಂಚ ಹೊಡೆದಿದ್ದೀನಿ, ಯಾರ್ದೋ ಮೋಸ ಮಾಡಿದ್ದೀನಿ, ತೆಗಿಲಿ ನೋಡೋಣ, ಸಾಬೀತುಪಡಿಸ್ಬಿಡ್ಲಿ. ನಾನು ಸಾಬೀತುಪಡಿಸ್ಬಿಟ್ರೆ ಇವತ್ತೇ ರಾಜೀನಾಮೆ ಕೊಟ್ಬಿಡ್ತೀನಿ. ಇದು ಸವಾಲು. ಯಾಕೆ ಅವರು ನಿಮ್ಮ ಹೆಸರು ತೆಗಿತಾ ಇದ್ದಾರೆ? ಅವ್ರು ಯಾರನ್ನು ಬಿಟ್ಟಿದ್ದಾರೆ? ಯಾರನ್ನು ಬಿಡ್ತಾರೆ? ದಿನ ಯಾರ ಬಗ್ಗೆ ಯಾರು ಮಾತಾಡೋದು ಚಟ ಅದು. ಯಾರ ಬಗ್ಗೆ ಯಾರು ಮಾತಾಡಲೇಬೇಕು. ಒಂದು ಸತಿ ಇವ್ರು ಹೊಗಳ್ಬೇಕು, ಇನ್ನೊಂದು ಸತಿ ಅವ್ರಿಗೆ ತೆಗಳ್ಬೇಕು. ಇದನ್ನೇ ಮಾಡ್ಕೊಬತ್ತಿರೋದು ಅವರು. ಅವತ್ತಿಂದ ಮಾಡ್ಕೊಬತ್ತಿರೋದೇ ಇದು. ಎಲ್ಲರೂ ಕೂಡ ಅವ್ರನ್ನ ಹೋರಾಟಗಾರ ಭಾಳ ಇದ್ದಂಗೆ ಮಾತಾಡ್ತಾರೆ ಅಂದ್ಕೊಂಡವ್ರಲ್ಲ. ನನ್ನ ವಿಚಾರ ಮಾತಾಡಿದ್ರೆ ಏನು ನೋಡಿದಾರೆ ಅವರು? ನಾನೇನು ನೋಡೋರು ಗೊತ್ತಾ ಅವ್ರಿಗೆ? ಅವ್ರ ಪರಿಚಯ ಇದೆಯಾ ನಂದು? ನನ್ನ ಆಸ್ತಿ ಏನಿದೆ ನೋಡಿದಾರೆ ಅವರು? ನನ್ನ ಸಾಲ ಎಷ್ಟಿದೆ ನೋಡಿದಾರೆ ಅವರು? ನೋಡಿದಾರೇನ್ರಿ? ಮತ್ತು ಯಾವನೋ ಹೇಳ್ತಾನೆ ಅಂತ ಹೇಳಿದ್ರೆ ಇವ್ರ ಪರಿಸ್ಥಿತಿ ಮೂಡೋದ್ರಲ್ಲಿ ತೋರಿಸ್ಲಿ ಅವರು. ನಂದು ಬಂದು ನೀವು ನನ್ನಂಥವ್ರ ಬಗ್ಗೆ ಮಾತಾಡಿದ್ರೆ
ನೀವೇನು ಆಗಲ್ಲ. ನೀವು ಮಾತಾಡ್ಬೇಕಾದ್ರೆ ಹಿರಿ ಮನುಷ್ಯ ಇದೆಯಾ, ಕೇಂದ್ರ ಮಂತ್ರಿ ಆಗಿದೆಯಾ, ನೀನು ಏನಾಗಿದೆ ಗೌರವ ಇಟ್ಕೊಂಡು ಮಾತಾಡೋದು ಕಲೀರಿ. ಸೇರಿಸ್ಬೇಕಾದ್ರೆ ಯಾರನ್ನ ಸೇರಿಸ್ತೀರಿ, ಯಾವ ಆಧಾರದ ಮೇಲೆ ಸೇರಿಸ್ತೀರಿ, ಯಾವ ರಾಜೀನಾಮೆ ಕೊಡು ಅಂತ ಕೇಳ್ತೀರಿ. ನಿನ್ನ ಮೇಲೆ FIR ಆಗಿರಲಿಲ್ಲ ಶುಗರ್ ಫ್ಯಾಕ್ಟ್ರಿದು, ನೀನು ರಾಜೀನಾಮೆ ಕೊಟ್ಟಿದೆಯಾ? ರಾಜೀನಾಮೆ ಕೊಟ್ಬಿಡಿ ಎಲ್ಲರಿಗೂ. ಇಲ್ಲ ಇವನು ಸೇರ್ಕೊಂಬಿಟ್ಟವನೇ, ಅದೇ ನಾನೊಬ್ಬ ಬಾಕಿ ಇದ್ನ ನಿನ್ಗೆ ಹೇಳೋಕ್ಕೆ. ಸೌಹಾರ್ದದಲ್ಲಿ ಎಷ್ಟು ಹಣ ಇದೆ ನಿಮ್ಮ ಹತ್ರ, ಅದರಲ್ಲಿ ಏನು ಬಳಕೆ ಮಾಡಿದ್ದೀರಿ? ಒಂದು ತನಿಖೆ ಮಾಡಲಿ ಅವ್ರದ್ದು. ಸೌಹಾರ್ದ ಮಾಡಿ ಎಷ್ಟು ಮಾಡಿದ್ದಾರೆ, ಎಷ್ಟು ಡಿಪಾಸಿಟ್ ಮಾಡಿದ್ದಾರೆ, ಡಿಪಾಸಿಟ್ ಮಾಡಿ ಹಣ ಯಾವ್ಯಾವುದು ಬಳಕೆ ಮಾಡಿದ್ದೀರಿ, ತನಿಖೆ ಆಗಲಿ ಅವ್ರದ್ದು. ಸೌಹಾರ್ದ ಡಿಪಾಸಿಟ್ ಎಷ್ಟು ಹಣ ಇದೆ, ಎಷ್ಟು ಬಳಕೆ ಮಾಡಿದ್ದೀರಿ ನೀವು, ಯಾವ ಕಾನೂನು ಬಳಸಿದ್ದೀರಿ ನೀವು ಅಲ್ಲಿ? ಏನು ನಮಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಂಡಿದ್ದೀನಿ ರೀ? ನಿಮ್ಮ ಬಗ್ಗೆ ಮಾತಾಡಿದ್ದೀನಿ ನಾನು. ಭ್ರಷ್ಟಾಚಾರ ಗೊತ್ತಾ ನಿಮಗೆ? ಭ್ರಷ್ಟಾಚಾರ ಅಂದರೆ ಏನು? ಬನ್ನಿರಿ ನೋಡೋಣ. ನಾನು ಭ್ರಷ್ಟಾಚಾರ ಪಾಲ್ದಾರ ಆಗಿದ್ರೆ. ಸೊ ಇಷ್ಟು ದಿನ ಯತ್ನಾಳ್ ಅವರು ಬೈಯೋದಷ್ಟೇ ಕೇಳಿಸ್ತಿತ್ತು, ಈಗ ಯತ್ನಾಳ್ ಅವ್ರಿಗೆ ಬೈಯೋ ಮೂಲಕ, ಅದು ಕೂಡ ಬಹಳ ತೀಕ್ಷ್ಣ ಶಬ್ದಗಳ ಮೂಲಕ, ಮುಗಿಬೀಳೋ ಮೂಲಕ GTD ಶಾಕ್ ಕೊಟ್ಟಿದ್ದಾರೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.